ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನು ಅವಳಿಗೆ ಆಡ್ ಇಟ್ಬಿಟ್ಟಿದ್ದಾರೆ ಬರ್ಡೇಗೇನು ಕೊಡ್ಬೇಡ ಅಂತ. ನನಗೋಸ್ಕರ ರಜಾ ಬಂದವಳ ಕೆಲ್ಸನ ಖುಷಿ ಆಗಿದೆ. ರಾಧಿಕಾ ಪಟ್ಟಿ ಫೋನ್ ಇತ್ತು ಒಳಗಡೆ. ಗೈಸ್ ಆಫ್ಟರ್ ಏಜಸ್ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಯಾರಿಗಾದ್ರೂ ಡೌಟ್ ಇದ್ದರೆ ಲೈಕ್ ನನಗೆ ನೋಸ್ ಆಪ್ರೇಷನ್ ಆಗಿತ್ತು ಆ್ಯಂಡ್ ಲಿಖಿತ ಆಲ್ರೆಡಿ ಹೇಳಿದ್ದಾಳೆ ಪ್ರೀವಿಯಸ್ ವ್ಲಾಗ್ಸಲ್ಲಿ ಎಷ್ಟೊಂದು ಸತಿ ಮೆನ್ಷನ್ ಮಾಡಿದ್ದಾಳೆ. ಸೊ ಆಫ್ಟರ್ ಆಲ್ಮೋಸ್ಟ್ 3-4 months ನಾನು ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಬೇಸಿಕಲಿ ಯು ಆಲ್ ನೋ ದ್ಯಾಟ್ ಇಟ್ ಇಸ್ 27th November ಆ್ಯಂಡ್ ನಾಳೆ ಅವಳದ್ದು ಬರ್ಡೇ ಇದೆ. ಸೊ ಈ ವ್ಲಾಗಲ್ಲಿ ನಾನು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಏನೇನು ಮಾಡ್ತೀವಿ ಅವಳ ಬರ್ಡೇಗೆ, ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಪ್ಲ್ಯಾನ್ಸ್ ಇದೆ. ಸೊ ಎಲ್ಲ ಐ ವಿಲ್ ಶೋ ಯು ಇನ್ ದಿಸ್ ವ್ಲಾಗ್ ಆ್ಯಂಡ್ ಕಂಪ್ಲೀಟ್ಲಿ ವ್ಲಾಗ್ ನಾನೇ ಮಾಡ್ತಾಯಿದ್ದೀನಿ. ಅವಳಿಗೆ ಗೊತ್ತಿಲ್ಲ ನಾನು ಮಾಡ್ತಾ ಇರೋದು. ಸೊ ಲೆಟ್ ಇಟ್ ಬಿ ಅ ಸರ್ಪ್ರೈಸ್ ಫಾರ್ ಹರ್. ಸೊ ಬೇಸಿಕಲಿ ನಾನು ಗಿಫ್ಟ್ಸ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಅವಳಿಗೆ ಒಂದೆರಡು ಗಿಫ್ಟ್ ತೊಗೊಂಡಿದ್ದೀನಿ. ಅದು ಅವಳು ಯಾವಾಗ ಅನ್ಬಾಕ್ಸ್ ಮಾಡ್ತಾಳೋ ನೀವು ಆವಾಗಲೇ ನೋಡಿ ದಟ್ ಅವಳ ರಿಯಾಕ್ಷನ್ ಹೇಗಿರುತ್ತೆ ಏನು ಅಂತ. ಆ್ಯಂಡ್ ಸ್ವಲ್ಪ ಬೇಸಿಕ್ ಹಂಗೆ ನೈಟ್ ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅಲ್ಲಿ ಹೋಗಿ ಏನು ಪ್ಲ್ಯಾನ್ ಆಗುತ್ತೆ ಅಂತ. ಆ್ಯಂಡ್ ದೆನ್ ಇವತ್ತು ಅವಳ ಬಟ್ಟೆ ತೊಗೊಳ್ಳೋಕ್ಕೆ ನಾವು ಶಾಪಿಂಗು ಹೋಗಬೇಕು. ಸೊ ಅದಕ್ಕೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಅವಳು ಏನು ತೊಗೊತಾಳೆ ಅಂತ. ಬಟ್ ಅವಳು ಮೇನ್ ಬರ್ಡೇಗೆ ಹಾಕ್ಕೊತಾ ಇರೋ ಬಟ್ಟೆ ಅವಳು ನೆನ್ನೆನೇ ತೊಗೊಂಡಿದ್ದಾಳೆ. ದ್ಯಾಟ್ ವಿಲ್ ಬಿ ಅ ಸರ್ಪ್ರೈಸ್ ಫಾರ್ ಯು ಪೀಪಲ್. ಅದು ನೀವು ವ್ಲಾಗಲ್ಲೇ ನೋಡಿ ಮುಂದೆ. ಬಟ್ ಇನ್ನೊಂದು ಬಟ್ಟೆ ಅವಳು ಇವತ್ತು ತೊಗೊತಾ ಇದ್ದಾಳೆ. ಸೊ ವಿ ಆರ್ ಗೋಯಿಂಗ್. ಅವಳು ಕಾಲ್ ಮಾಡ್ತಾ ಇದ್ದಾಳೆ ನನಗೆ, ಆಲ್ರೆಡಿ ಲೇಟ್ ಆಗಿದೆ. ಬಟ್ ಐ ಜಸ್ಟ್ ವಾಂಟೆಡ್ ಟು ಶೋ ಯು ಪೀಪಲ್ ದ್ಯಾಟ್ ಅವಳ ಬರ್ಡೇಗೆ ಏನೇನು ಪ್ರಿಪ್ರೇಷನ್ ನಡೀತದೆ ಆ್ಯಂಡ್ ಹೌ ದ ಡೇ ಗೋಸ್. ಸೊ ಇವಾಗ ನಾನು ಬೇಗ ರೆಡಿಯಾಗಿ ಗಿಫ್ಟ್ಸ್ ಎಲ್ಲ ಪ್ಯಾಕ್ ಮಾಡಿ ನನ್ನ ಬ್ಯಾಗ್ ಪ್ಯಾಕ್ ಮಾಡಿ ಐ ಆಮ್ ಗೋಯಿಂಗ್ ಟು ಹರ್ ಹೋಮ್ ಟು ನೈಟ್. ಸೊ ನೈಟ್ ಸ್ಟೇ, ಗರ್ಲ್ಸ್ ನೈಟ್ ಔಟ್. ನಾನು ಅದನ್ನು ರೆಕಾರ್ಡ್ ಮಾಡ್ತೀನಿ, ನಾವೇನೇನು ಫನ್ ಮಾಡ್ತೀವಿ, ಏನೇನು ಮಾಡ್ತೀವಿ ನೈಟು ಅಂತ. ಸೊ ಸ್ಟೇ ಟ್ಯೂನ್ ಆ್ಯಂಡ್ ವ್ಲಾಗ್ನ ಎಂಡ್ವರೆಗೂ ನೋಡಿ. ಆ್ಯಂಡ್ ಎಲ್ಲರೂ ಕಾಮೆಂಟ್ಸಲ್ಲಿ ಹ್ಯಾಪಿ ಬರ್ಡೇ ಲಿಖಿತ ಅಂತ ವಿಶ್ ಮಾಡಿ. ಆ್ಯಂಡ್ ಐ ಹೋಪ್ ಯು ಎಂಜಾಯ್ ದಿಸ್ ವ್ಲಾಗ್. ಸೊ ನಾವು ಕ್ಯಾಮ್ರಾದಲ್ಲ ವ್ಲಾಗ್ ಮಾಡೋದು. ನನಗೆ ಅಭ್ಯಾಸ ಇಲ್ಲ ಪ್ಲೀಸ್. ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಸಿ ನಾವು ಎಲ್ಲೋಗಿದ್ರಿ, ನಾವು ಒರೈನ್ ಮಾಲ್ಗೆ ಹೋದ್ರಿ ಫಸ್ಟು. ಆಮೇಲೆ ಅಲ್ಲಿ ಬಟ್ಟೆ ಸಿಕ್ಕಿಲ್ಲ ಅಂತ ನಾವು ನೆಕ್ಸ್ಟ್ ಹೋಗಿದ್ದು ಮಂತ್ರಿ ಮಾಲ್ಗೆ. ಇಲ್ಲಿದ್ದಾರೆ ನೋಡಿ. ದೆನ್ ಮಂತ್ರಿ ಮಾಲಿಂದ ನಾವು H&M ಅಲ್ಲಿ ತೊಗೊಂಡ್ರಿ. ಅದು ನಮ್ಗೆ ತೋರಿಸಿದ್ರಲ್ಲ ಲಾಸ್ಟ್ ಕ್ಲಿಪ್ಪಲ್ಲಿ. ಸೊ ಸಕ್ಕ ಟ್ರಾಫಿಕ್ ಇತ್ತು. ಇವಾಗ ಬಂದು ಆಮೇಲೆ ಅವಳದೇನೋ ಸ್ವಲ್ಪ ಆಲ್ಟ್ರೇಷನ್ ಇತ್ತು ಬಟ್ ಅದನ್ನು ಟೇಲರ್ ಹತ್ರ ಕೊಟ್ಟು ಇವಾಗ ಕೇಕ್ ಆರ್ಡ್ರ್ ಕೊಡೋಕ್ಕೆ ಬಂದಿದ್ದೀವಿ. ಅವಳೇ ಕರ್ಕೊಂಡು ಕೇಕ್ ಆರ್ಡ್ರ್ ಕೊಡೋಕ್ಕೆ ಬಂದಿದ್ದೀವಿ ಇವಾಗ ಇಲ್ಲಿ ನಿತಿನ್ಸ್ ಬೇಕ್ ಹೌಸ್ ವಿಜಯನಗರಪುರಲ್ಲಿ. ಮನಸ್ಸಿನಿಂದ ನೀನು ಸ್ಟೋರೇಜ್ ಫುಲ್ ಆಗೋಗ್ಬಿಡ್ತೀವಳು ಫೋನಲ್ಲಿ. ಐಫೋನ್ ತೊಗೊಂಡ್ರೆ ಇದೆ ನೋಡ್ಕೊಂಡು ತಗೊಳ್ಳಿ. ತಗೊಳಂಗಿದ್ರೆ 256 GB ಇಲ್ಲ 512 ತಗೊಳ್ಳಿ. ನೀವು ಅಷ್ಟು ಖರ್ಚು ಮಾಡ್ತಾ ಇದ್ದೀರಿ. ಅಂದ್ರೆ ಇವಾಗ ವ್ಲಾಗ್ಸ್ ಅವ್ರು ಮಾಡೋರ್ಗು ಮಾಮೂಲಿ ಬೇಡ, ಫೋಟೋಸ್ ಇಡ್ಸ್ಕೊಂತಾರೆ. ಬಿಡ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನನಗೆ ದೊಡ್ಡದಾಗ್ಬಿಡುತ್ತೆ. ಎನಿವೇಸ್ ಗೈಸ್ ಅದೇ ಹೇಳ್ತಿದ್ನಲ್ಲ, ಇಷ್ಟೊತ್ತಿಗೆ ಸೇಮ್ ಟೈಮ್ ಇಷ್ಟೊತ್ತಿಗೆ ನನಗೆ ಎಂಥ ಸಿಚುವೇಶನ್ ಇತ್ತಂದರೆ ಅಪ್ಪ ಆ ಸಿಚುವೇಶನ್ ನನ್ನ ಲೈಫಲ್ಲಿ ಮತ್ತೆ ಬರೋದು ಬೇಡ, ಏನೂ ಬೇಡ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ 2023 ಅಂತ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ 2023. ಯು ಹ್ಯಾವ್ ಬೀನ್ ದ ಬೆಸ್ಟ್ ಇಯರ್. ನನ್ನ ಫೇವ್ರೆಟ್ ಏಜ್ ಅಂದರೆ ನೀನೇ ಅನಿಸುತ್ತೆ ಆಫ್ಟರ್ 20. ತುಂಬ ಖುಷಿ ಆಯ್ತು ನನಗೆ ವರ್ಷ. ನಾನು ತುಂಬ ಬಿಲ್ಡ್ ಮಾಡಿದ್ದೆ ಈ ವರ್ಷ. ಥ್ಯಾಂಕ್ ಯು ಸೋ ಮಚ್. ಐ ರಿಯಲಿ ಮಿಸ್ ಯು. ಎನಿವೇಸ್ 2024ಗೆ ನಾನು ಹೊಸದಾಗಿ ಕಾಲಿಡ್ತೀನಿ. ಹೋಪ್ಫುಲಿ ಎಲ್ಲ ಚೆನ್ನಾಗಿರುತ್ತೆ, ನೀವೆಲ್ಲ ಬೆಳೆಸ್ತೀರಾ ಎಲ್ಲ. ಬರ್ಡೇಗಳ ಹತ್ರನೇ ಕೆಲಸ ಮಾಡಿಸ್ತಾ ಇದ್ದೀನಿ ನಾನು. ಇವಾಗ ತೋರಿಸಲ್ಲ ಏನಿದೆ ಅಂತ, ಸ್ವಲ್ಪ ಹೊತ್ತು ವೇಟ್ ಮಾಡಿ. ಆ್ಯಕ್ಚುಲಿ ನಾನು ಅವಳಿಗೆ ಆ್ಯಡ್ ಇಟ್ಬಿಟ್ಟಿದ್ದಾರೆ ಬರ್ಡೇಗೇನು ಕೊಡಬೇಡ ಅಂತ. ಅದಕ್ಕೆ ಅದ್ರ ಮುಂಚೆನೇ ನನಗೆಲ್ಲ ಕೊಡ್ತಾವಳೆ. ಓ ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಓಪನ್ ಇಟ್. ಆಮೇಲೆ ಓಪನ್ ಮಾಡ್ತೀನಿ. ಹೆಂಗೆ ಕೊಟ್ಟೆ ಆಯ್ತಲ್ಲ, ಇವಾಗ ಓಪನ್ ಮಾಡ್ಬೇಕಾ? ಇಲ್ಲ ಆಮೇಲೆ ಓಪನ್ ಮಾಡೋಣ. ಅಲ್ಲೇ ಇವಾಗ ನಾನು ಸ್ವಲ್ಪ ಸೀಸನ್ ಸಮರಿ ಬರಿ ಐ ಲವ್ ಹೆಲ್ಪರ್ಗೆ. ನಾನು ಇಬ್ರು ಹಿಂಗೆ, ನನ್ಗೆ ಅವಳಿಗೆ ನಾನು ಅಷ್ಟೇ. ಅದಕ್ಕೋಸ್ಕರ ನನಗೆ ಗಾಯ ಆದರೆ ಅವಳು ಅತ್ತು ಕರೆವಳು, ನನಗೆ ನಗು ಬಂದರೆ ಅವಳು ನೋವಾ ಮರೆವಳು, ಅವಳಿಗೆ ಕರುಣ. ಐ ಲವ್ ಹೆಲ್ಪರ್. ನಾವು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಬೇಕಿತ್ತು. ನೋ ಇಟ್ ವಾಸ್ ಸೋ ಮಚ್ ಆಫ್ ವರ್ಕ್.
ಮಾಡುವ, ಹೆಲ್ಪ್ ಮಾಡ್ತೇನೆ. 12 o'clock ಆಗಿಲ್ಲ, ಜಸ್ಟ್ ಫ್ಯೂ ಸೆಕೆಂಡ್ಸ್ ಇನ್ನೂ ಇದೆ. ಸೊ ವಿ ವೇಟಿಂಗ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಆ್ಯಂಡ್ ಬಿಡ ನೋರಿ ಅಲ್ಲಿ ಹಿಂಗೆ ಮಾಡ್ತೀನಿ, ನಂಗೆ ಹೆಂಗಾಗ್ಯಾರ ಡೈಲಿ ಕೈ ಬೆರಳು ಕಾಲ್ ಬೆರಳು ಎಣಿಸ್ಕೊ, ಶಾಂಪು ಚೇಂಜ್ ಮಾಡು, ಹೊಟ್ಟೆಗೆ ಅನ್ನ ತಿನ್ನು, ಬಲ್ಗಿವಿನ ಹಿಂಗಿಂಗ್ ಮಾಡ್ಕೊ, ಮೊಬೈಲ್ ಕಮ್ಮಿ ಯೂಸ್ ಮಾಡು. ಸದ್ಯಕ್ಕಿಷ್ಟು ಸಾಕು, ಬೇರೆ ಮೆಡಿಸಿನ್ ಆಮೇಲೆ ಹೇಳ್ತೀನಿ. ಅದು ಓರಿಯೋ. ನಾನು ಅನ್ವಿತ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ವಿತ್ ಗುಡ್ ಹೆಲ್ತ್ ಆ್ಯಂಡ್ ಗುಡ್ ಕರಿಯರ್. ಹೆಲ್ತ್. ಹ್ಯಾಪಿಯೆಸ್ಟ್ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲೆಟ್ಸ್ ಗೋ. ಇವಾಗ ಮೇನ್ ರಿವೀಲ್ ಇರು, ನಾನು ಅಲ್ಲಿಂದ ರೆಕಾರ್ಡ್. ಅವ್ರು ಹೆಲ್ಪ್ ಮಾಡಿದ್ದಾರೆ. ಲುಕಿಂಗ್ ವೆರಿ ಪ್ರಿಟಿ ಅಲ್ಲ? ತೋರ್ಸ್ಲಾ ಎಲ್ಲರಿಗೂ? 3, 2, 1 ಯೇ ಚಿಟ್ಟೇಸ್. ನೀನ್ ಕೋಟಿ ಬಣ್ಣದ ಚಿಟ್ಟೆ, ನಿನ್ ಕಣ್ಣಿನ ನೋಟಕ್ಕೆ ಕೆಟ್ಟೆ, ನಮ್ಮ ನಿದ್ದೆ ಕೆಡಿಸಿ ತಣ್ಣೀರ್ ಕುಡಿಸೋ ಬಿಕ್ಕದ ವಯ್ಯಾರೆ. ಟ್ರೈ ಮಾಡಿದೀನಿ ಏನೋ ಡಿಫ್ರೆಂಟ್ ಆಗಿ ಮಾಡೋಕ್ಕೆ. ಲಾಸ್ಟ್ ಆಗಿತ್ತ ಇದು ನನ್ಗೆ ಫಸ್ಟ್ ಅದು ಇಷ್ಟ ಆಗಿದ್ದೆ ಎಲ್ಲದಕ್ಕಿಂತ. ಇವಾಗ ಇದು ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು. ಅವಳಿಗೆ ಯೂಶಲಿ ನಾನು ಡೆಕೋರೇಟ್ ಮಾಡೋದು ಇಷ್ಟ. ತುಂಬಾ ಕ್ರಿಯೇಟಿವ್ ಗೈಸ್ ಅವಳು. ಎಲ್ಲದ್ರಲ್ಲೂ ಇದ್ದಾಳೆ, ಓದೋದ್ರಲ್ಲಿ ಇದ್ದಾಳೆ, ಎಲ್ಲದ್ರಲ್ಲೂ ಇದ್ದಾಳೆ. ಮಲ್ಟಿ ಟ್ಯಾಲೆಂಟೆಡ್ ಅವಳು. ನನ್ನ ಅಂತೀರಾ, ಬಟ್ ಅವಳು ಮಲ್ಟಿ ಟ್ಯಾಲೆಂಟೆಡ್ ಹೇಳ್ಬೇಕಂದ್ರೆ. ನೋಡಿ ಹಿಂಗ್ ಕಾಣಿಸ್ತದೆ. ದಿಸ್ ಇಸ್ ಲೆನ್ಸ್ ಬಿಕಾಸ್ ಅಲ್ಲೇ ತಾನೇ ತರಿಸಿರೋದು ಕಪ್ ಕೇಕ್ಸ್. ಅದು ಮೆಲ್ಟ್ ಆಗ್ಬಿಟ್ಟಿದಾಗ ಗೊತ್ತಿರ್ಲಿಲ್ಲ ನಮ್ಗೆ ಫ್ರಿಜ್ ಅಲ್ಲಿ. ಲೆಟ್ಸ್ ಕಟ್ ದ ಕೇಕ್. ಕ್ಯಾಂಡಲ್ ಅವ್ರು ಆಗ್ ನೋಡ್ಬೇಕು. ಹ್ಯಾಪಿ ಬರ್ತ್ಡೇ ಟು ಯು. ಫಸ್ಟ್ ವಿಶ್ ಮಾಡ್ತಾರೆ. ನೋಡು, ಇಂಥ ಜನ ಸಿಗ್ತಾರೆ, ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ತಿನ್ನಕ್ಕೆ ಅನಿಸುತ್ತಿದೆ ಯಾಕೋ ಒಂದು. ಇಲ್ಲ, ನೀನ್ ದೇವ್ರ ಹತ್ರ ಬೇಡ್ಕೋ ಅಂಡ್ ದೆನ್ ಈಟ್ ದ ಕೇಕ್. ಓಕೆ. ದುರ್ಗಮ್ಮ, ಅಂಜನೇಯ. ನೌ ಯು ಹ್ಯಾವ್. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. Happy birthday dear Likita. Happy birthday to Thank you you. so much babe. ಇಷ್ಟ ಡೆಕೋರೇಷನ್, ಇಷ್ಟ ಬರ್ಡೇ, ನಾಳೆಲ್ಲ ಏನು ಇಲ್ಲ ಗೈಸ್. ನೀವು ವ್ಲಾಗ್ ಸ್ಟಾಪ್ ಮಾಡ್ಬೋದು ಇಲ್ಲಿಗೆ. ಫೈನಲಿ ನನಗೆ ರ್ಯಾಪರು ಸಕ್ಕತ್ ಇಷ್ಟ ಆಗುತ್ತೆ. ನಾನು ತೆಗಿಯೋಕ್ಕೆ ಒಂಥರ ಬೇಜಾರು. ಮೊದಲೇ ಪೇಷನ್ಸ್ಲೆಸ್. ಚಪ್ಲಿನ ನಿಂತರನೇ ತಗೊಂಡ? ಹೌ ಮೀನಿ. ನೌ ಯು ಕ್ಯಾನ್ ಕ್ಯಾರಿ ಫೋನ್ಸ್ ಎವ್ರಿವೇರ್. ಬೈ ಒಂದೇ ತರ ಫೋನ್ ಐತೆ ಒಳಗಡೆ. ಹೊಸ ಫೋನ್ ಹಾಕೋತಿದ್ದೀನಿ ಅದರಲ್ಲಿ. ಒಂದೇ ತರ ನೋಡು. 1, 2, 3 ಶೇಪ್ ಔಟ್. ಸೊ ಯಾ ಸಿರಪ್ ಇಲ್ಲ ಗೈಸ್. ತಲೆ ತೊಡ್ಕೊಂಡು ಆಲ್ ದ ವೇ ಅವಳ ಮನೆಯಿಂದ ನಮ್ಮ ಮನೆಗೆ ಸಿರಪ್ ಹಚ್ಕೊಂಡು ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಸೊ ವಿ ಶುಡ್ ಥಿಂಕ್ ಆಫ್ ದ್ಯಾಟ್ ಆಲ್ಸೋ. ಬ್ಲ್ಯಾಕ್ ಅಂಡ್ ವೈಟ್ ಅಂದಿದ್ದೆ. ಬ್ಲ್ಯಾಕ್ ಇರಲಿಲ್ಲ, ವೈಟ್ ಇರಲಿಲ್ಲ. ನೀನು ಹೇಳೋ ಮುಂಚೆನೇ ನಾನು ತರಿಸಿದ್ದೇನೆ. ಹೌದಾ? ಇವಾಗ ಡಬಲ್ ಏನು ಮಾಡ್ಲಿಕ್ಕೆ ಕೊಂಡು ಯಾವ ಒಳಗಡೆ ತಗೊಂಡು ಅದ್ರೊಳಗಡೆ ಇಕ್ಕೋಲೆ. ಇದೆ ಗೈಸ್, ಸಿರಮ್ ಯೂಸ್ ಮಾಡೋದು 1 ವರ್ಷದೊಳದು ಕೆಲಸ ಆಗೋಯ್ತು ಸಿರಮ್ದು. ಕಾರು ನೀವೇನು ಗೊತ್ತಾಯ್ತು? ಇಲ್ಲ ಹೋಯ್ತಲ್ಲ ಇಲ್ಲಿ. ಸೊ ಗೈಸ್ ಇದ್ರ ಬ್ಯಾಕ್ ಸ್ಟೋರಿ. ಅವಳಿಗೆ ರಿಮೋಟ್ ಕಂಟ್ರೋಲ್ ಕಾರ್ ಅಂದರೆ ಇಷ್ಟ. ಸೀರಿಯಸ್ಲಿನಾ? ರಿಮೋಟ್ ಕಂಟ್ರೋಲ್ ಕಾರಾ? ಸೊ ಅವಳೊಂದು ತಗೊಂಡಿದ್ದು, ಅದೇನೋ ಕಾರಣದಿಂದ ಅವಳದ್ದು ಆಗಿಲ್ಲ. ಸೊ ಐ ನ್ಯೂ ಹರ್ ಇನ್ನರ್ ಚೈಲ್ಡ್ ವಿಲ್ ಲವ್ ದಿಸ್. ಐ ನೋ ಇದು ಸ್ವಲ್ಪ ಜನರಿಗೆ ಅಂತ ಅನ್ಸುತ್ತೆ, ಬಟ್ ಸೀರಿಯಸ್ಲಿ ರಿಮೋಟ್ ಕಂಟ್ರೋಲ್ ಕಾರಾ? ನಾನು ಹೆಂಗ್ ನೆನಪಿತ್ತು? ನನಗೆ ನೆನಪಿರ್ಲಿಲ್ಲ. ನಾನು ಹೇಳ್ದಲ್ಲ, ಒಂದು ಗಿಫ್ಟ್ ನೋಡಿ ನೀನು ಶಾಕ್ ಆಗ್ತದೆ. ಕ್ರೇಜಿ. ದಿಸ್ ಇಸ್ ವೆರಿ ಲೈಕ್ ಔಟ್ ಆಫ್ ಬಾಕ್ಸ್. ಲಿಟರಲಿ ಔಟ್ ಆಫ್ ಬಾಕ್ಸ್. ಪ್ಲೀಸ್ ಕೊಡು. ಸೀರಿಯಸ್ಲಿ ರಿಮೋಟ್ ಕಂಟ್ರೋಲ್. ಅದು ಯಾವ ಕಾರ್ ಗೆಸ್ ಮಾಡು. ನಿನ್ನ ಫೇವ್ರೆಟ್ ಕಾರ್ ಓ ಯಾವ್ದು ಹೇಳು? ಜಾಗ್ವಾರ್. ಲ್ಯಾಂಬೋರ್ಗಿನಿ. ಲ್ಯಾಂಬೋರ್ಗಿನಿ.
ಅವಳಿಗೆ ಆಯ್ತಾ ಸ್ಪೋರ್ಟ್ಸ್ ಕಾರ್ಸ್ ಇಷ್ಟ ಗೈಸ್. ನಾನು ಯಾವಾಗ ಹೇಳೋಳು ಅನ್ಬಾಕ್ಸಿಂಗ್ ನ್ಯೂ ಕಾರ್ ನೆಕ್ಸ್ಟ್ ಇಯರ್. ಒರಿಜಿನಲ್ ಕಾರ್ ವಿಲ್ ಕಮ್. ಆಮೇಲೆ ಇರು ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನೋಡಿ ಅವಳದು ಔಟ್ಫಿಟ್ ಫ್ರಂಟ್ ಕ್ಯಾಮ್ರಾದಲ್ಲಿ ಹಾಕ್ಬರು ವ್ಲಾಗ್ ಮಾಡಿ. H&M ಅಲ್ಲಿ ತಗೊಂಡಿದ್ದು ಔಟ್ಫಿಟ್ ಇದು. ಆ್ಯಂಡ್ ಅವಳು ಬರ್ಡೇಗೆ, ನನ್ನ ಬರ್ಡೇಗೆ ಅವಳ ಬರ್ಡೇಗೆ ಅವಳು ಅಪ್ಪಿ ಕೊಡ್ತಾಳೆ ದುರ್ಗಾದೇವಿ ಟೆಂಪಲಲ್ಲಿ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮು ಇಷ್ಟು ಕಾನ್ಫಿಡೆನ್ಸ್ ಆಗಿ ವ್ಲಾಗ್ ಮಾಡ್ತಾ ಇದೆಯಾ, ಮೆಚ್ಚಬೇಕು ಇಷ್ಟು ಜನ ಅವ್ರೆ ಅಂತ. ಇಷ್ಟು ಜನ ಇದ್ರು. ನಂಗೆ ಫ್ರಂಟ್ ಕ್ಯಾಮ್ರಾ ಇದ್ರೆ ನಂಗೆ ಕಂಫರ್ಟೇಬಲ್ ಇರುತ್ತೆ, ಬ್ಯಾಕ್ ಕ್ಯಾಮ್ರಾ ಇದ್ರೆ ಎದ್ಕೊಂತೀನಿ ಅದೇನು. ಸರಿ ನಡಿ ಹೋಗೋಣ. ಗೈಸ್ ಈಗ ಜಸ್ಟ್ ದರ್ಶನ ಆಯ್ತು, ಮುಗಿತಾವಳೆ ನನ್ನ ಏನು ಬಿಡವಲ್ಲಿ. ನೋಡಿ ಹೊಸ ಐ ಸ್ವರ್ ನಾನು ಎಷ್ಟು ಕೇರ್ಫುಲ್ ಆಗಿದ್ದೆ ಗೊತ್ತಾ, ಆದ್ರೂ ಅದು ಹೆಂಗಾಯ್ತು ದೇವರಾಣೆ. ಆ್ಯಂಡ್ ಗೈಸ್ ನಾನು ಅವಳಿಗೆ ಒಂದಲ್ಲ ಎರಡಲ್ಲ 3 ಸತಿ ಹೇಳ್ದೆ, ಲಿಖಿತ ಇದನ್ನ ಹಾಕೊಂಡು ಬರ್ಬೇಡ ದೇವಸ್ಥಾನಕ್ಕೆ, ನೀನು ಗಲೀಜ್ ಮಾಡ್ಕೊಂತೀಯ ಅಂತ. ನಾನು ಅವಳಿಗೆ ಹೇಳಿದೆ. ಬಟ್ ನಾನು ಏನ್ ಅನ್ಕೊಂಡೆ ಗೊತ್ತಾ, ನಾನೇನು ಗಲೀಜ್ ಮಾಡಲ್ಲ. ಐ ಥಾಟ್ ಐಲ್ ಬಿ ಆನ್ ಮೈ ಕಾನ್ಶಿಯಸ್ ಆ್ಯಂಡ್ ಐ ವಾಸ್ ಆನ್ ಮೈ ಕಾನ್ಶಿಯಸ್. ಐ ಡೋಂಟ್ ನೋ ಯಾವ ಗ್ಯಾಪಲ್ಲಿ ಆಯ್ತು ಅಂತ. ಇಟ್ಸ್ ಓಕೆ, ಇನ್ನೇನು ಮಾಡೋಕ್ಕಾಗುತ್ತೆ. ಈ ಕಾಗೆ ಹೊಡೆದಿತ್ತೆ. ಸೈ ನಿಜ ಅದೆಲ್ಲ ಕೆಟ್ಟದು ಅಂತಾರೆ. ನೋ ಗೈಸ್, ಇವಾಗ ನನ್ನ ಗಾಡಿ ಇವ್ರ ಮನೆ ಹತ್ರ ಬಿಟ್ಟು ಇವಳೇನೋ ಕಾರಲ್ಲೇ ಬಾ ಪ್ಯಾಸೆಂಜರ್ ಪ್ರಿನ್ಸೆಸ್ ಟ್ರೀಟ್ಮೆಂಟ್ ಕೊಡ್ತೀನಿ, ಇನ್ನೊಂದು ಗಿಫ್ಟು ಅಂತವಳೆ. ಅದಕ್ಕೆ ಹೋಗ್ತಾ ಇದ್ದೆ ಇವಳ ಕಾರಲ್ಲೇ. ಸೊ ಅವನ್ ನನಗೂ ತುಂಬ ಬಾಡಿ ಪೇನ್ ಇದೆ, ನಂಗೆ 2 days ತುಂಬ ಬಾಡಿ ಪೇನ್ ಇದೆ. ಅಪ್ಪ AC ಇಂದ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ವೆದರ್ಗೆ. ಆ್ಯಂಡ್ ಐ ಆಮ್ ಥ್ಯಾಂಕಿಂಗ್ ಫಾರ್ ಮೈ ಬಾಸ್ ಸೂರ್ಯ. ಹಾಂ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೆ. ಇಲ್ಲ, ಅವ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಎಲ್ಲರಿಗೂ ರಿಪ್ಲೈ ಮಾಡೋಕೆ ಆಗ್ತಾ ಇಲ್ಲ ಇನ್ಸ್ಟಾಗ್ರಾಮಲ್ಲಿ, ಬಟ್ ಈಚ್ ಒನ್ ಆಫ್ ಯು ರಿಯಲಿ ಮೀನ್ಸ್ ಅ ಲಾಟ್, ಹೂ ಎವರ್ ಆರ್ ವಾಚಿಂಗ್ ಮೈ ವ್ಲಾಗ್ ಎಸ್ಪೆಷಲಿ. ಆ್ಯಂಡ್ ಈಗ ಜಸ್ಟ್ ನನ್ನ ಫ್ರೆಂಡ್ಸ್ ಅನ್ನೋದು ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ ಗೈಸ್. ಏನೋ ಕರೆದವನೆ, ಲೆಟ್ಸ್ ಗೋ. ಓಕೆ ವ್ಲಾಗ್ ಹಾಯ್ ಮಾಡು, ಚಾನಲ್ ಹಾಯ್ ಮಾಡು. ಖುಷಿ ಆಗೋಯ್ತು, ಫುಲ್ ಖುಷಿ ಆಗೋಯ್ತು. ರಾಧಿಕಾ ಪಟ್ಟಿ ಐತೆ. ಅಯ್ಯೋ ನಮ್ಮ ರಾಧಿಕಾ ಪಟ್ಟಿ ಕಟ್ ಮಾಡಕ್ ಆಗಲ್ಲ. ಹ್ಯಾಪಿ ಬರ್ತ್ಡೇ ಫೈನಲಿ 24 ರಾಧಿಕಾ ಪಂಡಿತ್ನ ಕಟ್ ಮಾಡಕ್ ಆಗ್ತಾ ಇಲ್ಲ. ಅಲ್ಲಿ ಅಮ್ಮ ಸರಿನಂತ ಗೊತ್ತಾ, ಸೊ ಒರಿಜಿನಲ್ ಅದಕ್ಕೆ ಪಂಡಿತ್ ಬರ್ಡೇ ಅಂತ ಅನ್ಬೇಕಾಗಿತ್ತು. ತಿಂತೆ ತಾನೆ ಕೇಕ್ ಏನ್ ಮಾಡಕ್ಕೆ, ಕೇಕಲ್ಲಿ ಎಲ್ಲ ಹೆಜ್ಜೆ ಆಗ್ತದೆ. ಹ್ಯಾಪಿ ಬರ್ಡೇ. ಫಸ್ಟ್ ಕೇಕಾ ಇಲ್ಲ ನೆನ್ನೆ ಅನ್ಕೊಂಡು ಇವ್ರದ್ದು ಕಪ್ ಕೇಕ್ ಕಟ್ ಮಾಡು. ಕೇಕ್ ಅದಕ್ಕೆ ಕಮೆಂಟ್ ಮ್ಯಾಗ್ಝಿನ್ ಫಾರ್ ಡೀಟೇಲ್ಸ್. ಹೋಗಿರ್ಬೇಕು ಅಲ್ಲಿಗೆ. ಕಮೆಂಟ್ ಓದಿದ್ದೆ, ನಾನು ಕಮೆಂಟ್ ಮಾಡಿದ್ದೆ ಅವ್ರಿಗೆ. ಖುಷಿಯಿಂದ ಹೋಗು. Nikki Rachu, 28 birthday girl of 2025. Likita Abhi faced the challenge with calm confidence, demonstrating and resilience far beyond her years. Hey, great! Oh my God! ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸುಮ್ಮನೆ ದಿಸ್ ಇಸ್ ಫಾರ್ ಶೋರ್. ಥ್ಯಾಂಕ್ ಯು ಸೋ ಮಚ್. ನಾನು ಅಳಲ್ಲ ಗುರು. ಸೈ ಗಿಫ್ಟ್ ಆಯಿತು, ಎಸ್ಪೆಷಲಿ ಮೈ ಬೇಬಿ. ಥ್ಯಾಂಕ್ ಯು ಸೋ ಮಚ್. ಅವೆರಡು ಇರಬೇಕಂತ ಆಸೆ ಪಟ್ಟಿದ್ದೆ, ಬಟ್ ಯು ಮೇಡ್ ಇಟ್. ಥ್ಯಾಂಕ್ ಯು ಸೋ ವೆರಿ ಮಚ್. ಮನೆಗೆ ಹೋಗಿ ಶಾಲಿ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಲಿಟ್ರಲಿ ನನಗೆ, ನಾನು ಯೂಶಲಿ ಅಳಂತ ಹುಡುಗಿ ಅಲ್ಲೇ ಅಲ್ಲ ಗೈಸ್. ನಾನು ಐ ಡೋಂಟ್ ನೋ ಮ್ಯಾನ್, ನನಗೆ ಆ ಬೇಬಿ ಓರಿಯೋ, ಎಸ್ಪೆಷಲಿ ಆ ಬೇಬಿ ಓರಿಯೋ ಬಂದಾಗ ನನ್ಗೆ ತಡ್ಕೊಳಕ್ಕಾಗಿಲ್ಲ. ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಲಿಟ್ರಲಿ ಬೆಸ್ಟ್ ಗಿಫ್ಟ್ ಮ್ಯಾನ್. ಸೀರಿಯಸ್ಲಿ ನನ್ಗೆ ಸಖತ್ ಖುಷಿ ಆಯ್ತು. ನನಗೆ ಫಸ್ಟ್ ಪೇಜ್ ನನಗೆ ನನ್ನ ಫೇವ್ರೇಟ್ ಪಿಕ್ಚರ್ ಅದು ಸ್ಟಾರ್ಬಕ್ಸಲ್ಲಿ. ಸೊ ಐ ಸರ್ ನನ್ಗೆ ಸಖತ್ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್.
ನನ್ಗೆ ಅನ್ವಿತ ಆದ್ಮೇಲೆ ಗಿಫ್ಟ್ಸ್ ಅಲ್ಲಿ ಇವನೇ ನೆಕ್ಸ್ಟ್ ನನ್ಗೆ ಇಷ್ಟ ಆಗಿತ್ತು, ಅಷ್ಟು ಇಷ್ಟ ಆಗೋಯ್ತು ನನಗೆ. ಅರ್ಥ ಮಾಡ್ಕೊಂಡು ಕೊಟ್ಟಿರೋ ಗಿಫ್ಟ್ ಅನ್ವಿತ ಆದ್ಮೇಲೆ ನೆಕ್ಸ್ಟ್ ಪರ್ಸನ್ ನೀನೇ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. I don't know man, I don't know what to speak, but I'm very happy, very happy. Thank you so much. ಇವಾಗ ಇಟ್ ವಾಸ್ ಲೈಕ್ ಹೆಂಗ್ ಗೊತ್ತಾನೆ, ಅರ್ಥ ಮಾಡ್ಕೊಂಡು ಗಿಫ್ಟ್ ಕೊಡ್ತಾರೆ ಅಂದ್ರಲ್ಲ, ಅದ್ ನೆಕ್ಸ್ಟ್ ಅನ್ವಿತ ಆದ್ಮೇಲೆ ನಂಗೆ ಇವನೇ ಕೊಟ್ಟಿದ್ದ. ವೆರಿ ಹ್ಯಾಪಿ ಮ್ಯಾನ್. ಓಕೆ ಗೈಸ್, ಇವಾಗ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಸಮ್ವೇರ್. ವಿಲ್ ಶೋ ಯು, ಬನ್ನಿ ಹೋಗುವ. ಹಲೋ ಗೈಸ್, ಸೊ ಇವಾಗ ನಾವು ಕೆಫೆಗೆ ಹೋಗ್ತಾ ಇದ್ದೀವಿ, ಐರಾ ಕೆಫೆ ಅಂತ. ಸೊ ಇಬ್ರು ರೆಡಿ ಆಗಿದ್ದೀವಿ. ಇದು ನೋಡಿ ಅವಳದು ಇನ್ನೊಂದು ಡ್ರೆಸ್. ಆಮೇಲೆ ಫುಲ್ ತೋರಿಸ್ತೀನಿ, ಆಮೇಲೆ ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಅವಳ ಲುಕ್ ನೋಡ್ಬೇಕಾದ್ರೆ, ರೀಲ್ಸ್ ನೋಡ್ಬೇಕಾದ್ರೆ ಪ್ಲೀಸ್ ಫಾಲೋ ಮಾಡಿ. ಸೊ ಇವಾಗ ಶನತ್ ಹತ್ರ ಮೀಟ್ ಮಾಡಿ ಆಮೇಲೆ ವಿ ಆರ್ ಗೋಯಿಂಗ್ ಟು ಐರಾ ಕೆಫೆ. ಅಂಡ್ ಈವ್ನಿಂಗ್ ನಮ್ಮ ಫ್ಯಾಮಿಲಿ ಎಲ್ಲ ಬರ್ತಾರೆ ತೋರಿಸ್ತೀನಿ. ಸೊ ಅವಾಗ ತಿರ್ಗಾ ತೋರ್ಸೋಣ. This ಇವಾಗ is one of, you know, she's enjoying the day basically and she's very happy today. very happy. Yeah. Thank you so much for you. For everyone who's making the day special for her. Bye. Finally ನಾವು ರೀಚ್ ಆದ್ವಿ ಐರಾ ಕೆಫೆಗೆ. ಆಚೆ ಫುಲ್ ಟ್ರಾಫಿಕ್, ಫುಲ್ ಅಂದ್ರೆ ಫುಲ್ ಟ್ರಾಫಿಕ್. ನಾವು ನೋಡ್ಕೊಂಡು ಸ್ಟ್ರೈಟ್ ಆಗಿ ಬಂದ್ರಿ, ಅಲ್ಲಿ ನೋಡಿದ್ರೆ ಎಕ್ಸ್ಪೆಕ್ಟ್ ಅಂತ ನಮ್ಗೆ ಏನು ಬರಲ್ಲ, ಏನಿಲ್ಲ ನಂಗೆ. ಇಲ್ಲ ವ್ಯಾಲೆಟ್ ಪಾರ್ಕಿಂಗ್ ಅಂತ ಮಾಡಿದ್ರು. ಆಮೇಲೆ ಅವ್ರು ಕರ್ಬಿಟ್ಟು ಕೀ ಕೊಟ್ರೆ ಅವ್ರ ಪಾಪ ಪಾರ್ಕ್ ಮಾಡಿದ್ರು. ನಿಮ್ ಫ್ರಂಟ್ ಕ್ಯಾಮ್ ವ್ಲಾಗ್ ಮಾಡಿದ್ರೆ ನನ್ ಕ್ಲಾರಿಟಿ ಹೋಗುತ್ತೆ. ಸಿ ನಿಮ್ಗೆ ಕಂಟೆಂಟ್ ಮುಖ್ಯನಾ ಕ್ಲಾರಿಟಿ ಮುಖ್ಯನಾ? ಮೊದ್ಲೇ ನೋಡಿ ಅಷ್ಟೇ ಕಷ್ಟಪಟ್ಟು. ಇನ್ನೊಂದು ಬಾಕಿ ಐಟಮ್ ನೋಡಿ ಬಾಕಿ. ಗೈಸ್, ಇನ್ನೊಂದು ಫ್ರೈಡ್ ರೈಸ್ ಬರಬೇಕು, ಅದೊಂದು ಬಾಕಿ ಇದೆ. ಆಕ್ಚುಲಿ ನಾನು ಕೊಡಿಸ್ತಾರದು ನಾನು ಅವನಿಗೆ, ಅವ್ಳು ಕೊಡ್ಸಿದ್ರೆ ಅವ್ಳ ಬಟ್ಟೆಗೆ ಇಟ್ ವಾಸ್ ಲೈಕ್ ಏನೋ ಏನದು ಪಿಜ್ಜಾ, ನಾಟ್ ಪಿಜ್ಜಾ, ಶಟ್ಯಮ್ಮ. ಗೈಸ್ ನಾವು ನಮ್ಮ ಬರ್ಡೇಗೆ ಫೋನ್ ತಗೊಳಕ್ ಹೋಗಿದ್ರಿ. ಸೊ ಅಲ್ಲಿ ಡೀಲ್ ಆಗೋಯ್ತು ಡೆಲಿವರಿ ಕೊಡೋದು, ಅದಕ್ಕೆ ನಾನು ಕೊಡ್ಸಿರ್ಲಿಲ್ಲ. ಏನ್ ಕೊಡ್ಸೇ ಇಲ್ಲ ನನ್ಗೇನು. ಆಮೇಲೆ ಅವ್ಳಿಗೆ ಹುಷಾರಿರ್ಲಿಲ್ಲ, ಏನಿಲ್ಲ, ಚೆನ್ನಾಗಿದೆ. ಸೈನಸೈಟಿಸ್ ಐ ಜಸ್ಟ್ ತಿನ್ಕೊಂಡು ಡಿನ್ನರ್ಗೆ ಪ್ಲಸ್ ಬ್ರೇಕ್ಫಾಸ್ಟ್ ಅಂಡ್ ಲಂಚ್ಗೆ ಬ್ರಂಚ್. ವಾಟ್ ಯು ಕಾಲ್ ಫಾರ್ ಲಂಚ್ ಅಂಡ್ ಡಿನ್ನರ್? ಲಂಚ್ ಅಂಡ್ ಡಿನ್ನರ್. ಐ ಮೀನ್ ಲಂಚ್ ಮಾಡಿ ಡಿನ್ನರ್ ಮಾಡಿದ್ರೆ ವಾಟ್ ಎವರ್ ಇಟ್ ಇಸ್ ಗೈಸ್. ತುಂಬಾ ಚೆನ್ನಾಗಿತ್ತು ಕೆಫೆ, ಐರಾ ಕೆಫೆ ಅಂತ. ಐರಾ ನೀನೇ ಫುಡ್ ವಾಸ್ ವೆರಿ ಯಮ್. ಬಟ್ ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಸ್ಪೇಷಿಯಸ್ ಅಷ್ಟಿಲ್ಲ. ನಾವು ಇಯಾಗ ಹೋಗ್ಬಿಟ್ಟು ಇಲ್ಲಿ ನೋಡಿದ್ರೆ ಆಬ್ವಿಯಸ್ಲಿ ಸ್ಪೇಸ್ ಕಮ್ಮಿ ಇದೆ ಅಂತಾನೆ ಅನ್ಸೋದು, ಅಷ್ಟು ಸ್ಪೇಷಿಯಸ್ ಆಗಿದೆ. ಸರ್ವಿಸ್ ಕೂಡ ಓಕೆ ಬಟ್ ಇಟ್ ವಾಸ್ ಫುಡ್ ವಾಸ್ ರಿಯಲಿ ಗುಡ್. ಫುಡ್ಗೋಸ್ಕರ ಬರೋಂಗಿದ್ರೆ ಬರೀ ನಮ್ಮಂತವ್ರು. ಓಕೆ, ಇವಾಗ ಅವಳೇನೋ ಎಲ್ಲೋ ಕರ್ಕೊಂಡು ಹೋಗ್ತಾಳೆ. ಆಂಬಿಯನ್ಸ್ ಚೆನ್ನಾಗಿದೆ. ಇಲ್ಲಿ ಬಂದ್ರೆ ಪ್ರಾಬ್ಲಮ್ ಏನ್ ಗೊತ್ತಾ? ಪ್ರಾಬ್ಲಮ್ ಇಸ್ ವಿತ್ ಯುವರ್ ಟ್ರಾಫಿಕ್ ಮ್ಯಾನ್. ಪಾರ್ಕಿಂಗ್ ಇಲ್ಲ, ನೋಡ್ಕೊಂಡ್ ಬನ್ನಿ. ಸೀರಿಯಸ್ಲಿ ಟೂ ವೀಲರ್ ಅಲ್ಲಿ ಬನ್ನಿ. ಸರ್ವಿಸ್ ರೋಡ್ ಅಲ್ಲೇ ರೈಟ್ ತಗೋ, ಅಲ್ಲಿ ಒಳಗಡೆ ಕೇವ್ ಇದೆಯಲ್ಲ, ಅಲ್ಲೇ ತಗೋ. ಒಂದ್ ನಿಮಿಷ ಗೈಸ್, ಮ್ಯಾಪ್ಸ್ ನೋಡ್ಬಿಡು. ಬೊಕ್ಕೆ ಅಂದು ನನ್ನ ಅಲ್ಲಿ ಕೆಫೆಯಲ್ಲಿ ಇದ್ ಮಾಡ್ಬಿಟ್ಟಿದ್ಲು, ನಂಗೆ ಆಫ್ ಮಾಡಿದೀನಿ. ಸೊ ಇವಾಗ ತರ್ಸಿದೀನಿ ಗೈಸ್. ನೋಡಿ ರಜಾ ಕೆಲ್ಸನ. ಫ್ರೆಂಡ್ಶಿಪ್ ಗೈಸ್, ಫ್ರೆಂಡ್ಶಿಪ್. Let's open. ಎಲ್ಲಾರ್ಗು ಗೊತ್ತಾಯ್ತು ಇವಾಗ ನೀನ್ ಹೆಂಗ್ ಕಿರ್ಸ್ತೀಯ ಮನೆಯಲ್ಲಿ ಸುಮ್ನೆ ಅಂತ. ನಮ್ಮ ಮನೆ ಹತ್ರ ಎಷ್ಟು ರೂಪಾಯಿ ಗೊತ್ತಾ? Pretty little baby. ಎಷ್ಟು ರೂಪಾಯಿ ಗೊತ್ತಾ? ಎಷ್ಟು? 1/4 kg 30 ರೂಪಾಯಿ. ಲೇ ಅದಾವು ಅಲ್ಲ ಮಕ್ಕ, ಅದಲ್ಲ ಇದು. ಗಟ್ಟಿ ಆಯ್ತಲ್ಲ. ಶಾಕ್ ಆಗ್ಬಿಟ್ಟಲ್ಲ. ಚೆನ್ನಾಗಿರೋದು. ಕೆಲವರಿಗೆ ಅರ್ಹತೆ ಇಲ್ದಿದ್ರು ಅವರ ಆಸೆ ಪಡೋ ಎಲ್ಲಾ ವಸ್ತುಗಳು ಸುಲಭವಾಗಿ ಸಿಗ್ಬಿಡುತ್ತೆ. ಸ್ವಲ್ಪ ಜನರಿಗೆ ಎಷ್ಟ್ ಮಾಡಿದ್ರು ಅಷ್ಟೇ, ಶೇಮ್ಲೆಸ್ ತರ ಬಾಯ್ ಬಿಟ್ಟು ಕೇಳ್ತಾರೆ. ದೊಡ್ಡದು ಬೇಕಿತ್ತು. ಅದೇ ನಿನ್ನಷ್ಟು
ನೋಡಿ ಗೈಸ್, ನೋಡಿ ವಿಡಿಯೋ ಅಲ್ಲಿ ಪ್ರೂಫ್ ಐತೆ. ಇಷ್ಟು ಮಾಡಿದ್ರು ಅನ್ವಿತಾ ಅಂತ ಹಿಂಗ್ ಮಕ್ಕ ಮಾಡ್ಕೊಂತಿದ್ದಾಳೆ ಅವಳು. ನೋಡಿ, ನೀವೇ ನೋಡಿ, ಇದು ನ್ಯಾಯನಾ? ಎಷ್ಟು ರೂಪಾಯಿ ಜನ ಹೋಗಿತಾರೆ, ಕಟ್ ಮಾಡ್ತೀನಿ. ಫೋಟೋ ಆಯ್ತಲ್ಲ, ಅದಕ್ಕೆ ಮಕ್ಕ ತಿರ್ಸ್ಕೊಂತಿದ್ದಾಳೆ. ನಡಿ, ನಮ್ಮ ಮಮ್ಮಿ ಪಾಪ ಬರ್ಲಿ. ನೀನ್ ನಡಿ. ನಮ್ಮ ಮಮ್ಮಿ ಪಾಪ ಆಯ್ತಮ್ಮ, ಮಮ್ಮಿ ಪಾಪ ಬರ್ತಾರೆ, ನಡಿ ಕಂದು. ಫೈನಲಿ ಗೈಸ್, ಫೈನಲಿ ಗೈಸ್ ಕಮಿಂಗ್ ಗೈಸ್. ಇನ್ನೊಂದ್ 2 ಅವರ್ ಲೇಟ್ ಮಾಡಿದ್ರೆ ಬರ್ಡೇನ ಆಗೋಗಿರೋದು. ಹಂಗೆ ಹೇಳ್ಬೇಡ. ನಡಿ. ಹಾ, ಅಂತದೇನಿಲ್ಲ, ನೀನು ಎಕ್ಸ್ಪೆಕ್ಟ್ ಮಾಡೋದು ಹಂಗೆಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕ್ರೇಜಿ ಹೋಟೆಲ್ ನಿಂತ್ಕೊಂಗೆ. ಥ್ಯಾಂಕ್ ಯು ಸೋ ಮಚ್. ಭಾವಗಳ ಬೀಸಣಿಗೆ ಬೀಸೋ ಮಾಯಾವಿನಿ ಸಿರ ಧ್ಯಾನಿಸುವ ತೀರ ಸಾಮಾನ್ಯ ನಾನು. ಗೊತ್ತಾಗಿತ್ತು, ಇವಾಗ ಗೊತ್ತಾಗಿರ್ಲಿಲ್ಲ. ಸರಿ ಹೇಳು, ಹೆಂಗಿತ್ತು? ಸೈಕ್ ಆಗಿತ್ತು. ಅಲ್ಲ ಇವಳು ಇಲ್ಲಿ ನನ್ನೇ ಹಿಡಿ ಅಂದ್ರೆ ತಗೊಂಡ ಮೇಲೆ ಹಿಡಿತಾಳ. ಅದೇನಕ್ಕೆ ಹಿಡಿದ ಸೀರಿಯಸ್? 2 ಹಿಡ್ದಿಂತಿದ್ ಕಡೆ ನೀನು. ಅವಳು ಹಿಡಿತಿದ್ಲಲ್ಲ ಮೇಲೆ. ನಂಗೆ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಅನ್ವಿತಾ. ಥ್ಯಾಂಕ್ ಯು.